ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯ ಪಾಟೀಲರ ಆದಿಯಾಗಿ ಅದರಲ್ಲೂ ಬರಗು ರಾಮಚಂದ್ರಪ್ಪನವರಾಗಿರ್ಬೋದು, ಕೆ ಮರಳ ಸಿದ್ದಪ್ಪನವರಾಗಿರ್ಬೋದು, ವೆಂಕಟರಾಮಯ್ಯನವರಾಗಿರ್ಬೋದು, ಇವರೆಲ್ಲರೂ ಕುಡ್ಕೊಂಡು ಹೌದಲ್ಲ ಇದು ಆಗಬೇಕಾಗಿತ್ತು, ಅನ್ಯಾಯ ಆಗೋದಿಲ್ಲ ಒಬ್ಬ ಹೆಣ್ಣು ಮಗುವಿಗೆ ಅಂಥೇಳಿ ಧರ್ಮಸ್ಥಳ ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮಗಳುವಂಥದ್ದು ಜನಜಾಗೃತಿ ಮಾಡುವಂಥ ವಿಷಯಕ್ಕೆ ಬಂದು ನಿಂತಿದ್ದಾರೆ. ಇದು ಯಾವ ರೂಪ ಪಡಿಬೋದು? ಏನೂ ಇಲ್ಲ. ಹೌದು, ಅವರಿಲ್ಲ, ಹೌದಲ್ಲ, ಯಾರು ಈ ದೊಡ್ಡ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಅವ್ರು ಆ ಕೇಸ್ನಲ್ಲಿ ಇಲ್ಲ ಅಂತಂದ್ರೆ ಯಾಕೆ ರೀತಿ ತನಿಖೆಗೆ ಅಡ್ಡಿಪಡಿಸ್ತಾ ಇದ್ದಾರೆ, ಯಾರು ಅಡ್ಡಿಪಡಿಸ್ತಾ ಇದ್ದಾರೆ ಅದಕ್ಕೆ ಉತ್ತರ ಹುಡುಕಬೇಕಾಗಿದೆ. ತನಿಖೆ ಮಾಡಲಿಲ್ಲ, ಒಂದು ಕಡೆ ಅಂದಿದ್ದಾರೆ ಅವರು, ಇಲ್ಲ ತನಿಖೆ ಯಾರು ನಾವು ವಿರೋಧ ಇಲ್ಲ ಅಂತೇಳಿ, ಮತ್ತು ತಡೆಯೋದು ಆಗ್ತಾ ಇದ್ದೀರಿ ಕೋರ್ಟ್ನಿಂದ ಅನ್ನೋದು ಇವತ್ತು ಪ್ರಶ್ನೆ ಅದ. ಯಾಕಂದರೆ ಆ ಕಾರಣಕ್ಕಾಗಿ ಈ ಸತ್ಯ ಏನೋ ಹೊರಬರ್ಬೇಕಾಗಿದೆ, ಬರ್ತಾಯಿಲ್ಲ. ಯಾವಾಗ ಬರ್ತದ? ಕಾನ್ಫಿಡೆನ್ಸ್ ಇಲ್ಲ. ಇದರಿಂದಾಗಿ ಸಹಜವಾಗಿನ ಈ ನಾಡಿನಲ್ಲಿ ಒಂದು ರೀತಿ ಅಸ್ಥಿರ ಭಾವ ಹೆಣ್ಮಕ್ಳಲ್ಲೂ ಬರ್ತಾಯಿದೆ. ಯಾಕಪ್ಪ ಇಂಥ ಪ್ರಸಂಗ ಆಗ್ಯದ, ಇನ್ನೂ ಅನೇಕ ಘಟನೆಗಳಾಗಿದ್ದಾವಲ್ಲ, ಅವೆಲ್ಲ ತನಿಖೆ ಆಗಬೇಕು ಅನ್ನೋದು ಅವರೆಲ್ಲ ಹೋರಾಟಗಾರರ ಕೊರಲಿನ ಮಾತು. ಈ ಮಾತಿನಲ್ಲಿ ಸತ್ಯನೂ ಅದ. ಇದನ್ನು ಸ್ವತಃ ಸಿದ್ದರಾಮಯ್ಯನವರಾದರೂ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಂತ ವಿಷಯ ಆಗಿದೆ. ಯಾಕಂದರೆ ಇವತ್ತು ಸಮೀರ್ ಎಮ್ ಡಿ ಅವರ ವಿಡಿಯೋವನ್ನು ಕಿತ್ತು ಹಾಕಿದರು, ತೆಗೆದು ಹಾಕಿದರು, ಮತ್ತೇನೋ ಮಾಡಿದರು, ಹೊರಗೆ ತಂದರು, ಹಾಕಿದರು, ಎಲ್ಲರೂ ನಾವು ನೋಡ್ತಾ ಇದ್ದೇವೆ ಇವತ್ತು. ಯಾಕಂದರೆ ಅದು ಬರಬಾರದಪ್ಪ ಅಂತ ಪ್ರಯತ್ನ ಮಾಡಿದ್ರು, ಅದು ಈಗ 2 ಕೋಟಿ ಜನರು ಮನೆಗಳಿಗೆ ಹೋಗಿ ಮುಟ್ಟಿಬಿಟ್ಟದೆ. ಇವತ್ತು ಕನ್ನಡದಲ್ಲಿ ಒಂದು ದೊಡ್ಡ ಅದ್ಭುತವಾದ ಸಾಧನೆ. ಯಾಕಾಯಿತು ಅಂದರೆ ಸತ್ಯದ ಅದರಲ್ಲೇ ತನಿಖೆ ಯಾಕೆ ಆಗ್ತಾಯಿಲ್ಲ, ಇಷ್ಟೆಲ್ಲ ಘಟನೆ ನಡೆದ ಯಾರಂತೂ ಗೊತ್ತಿಲ್ಲ. ಅದು ಹಾಡಾಗರಾಗ್ಯದ ಘಟನೆ. ಅದು ಯಾವ ಎಳೆ ಈಗ ಸಾಕಷ್ಟು ಈ ವಿಡಿಯೋಗಳಲ್ಲಿ ಬಿಂಬಿಸಿದ್ದದು, ಯಾವ ರೀತಿಯಾಗಿ ಆಯಿತು, ಏನಾಯಿತು, ಎಲ್ಲಿದೆ ಬಂದರು ಅವರು, ಸ್ಕೂಲ್ ಬಿಟ್ಟ ಮೇಲೆ ಅಥವಾ ಕಾಲೇಜ್ ಬಿಟ್ಟ ಮೇಲೆ ಎಲ್ಲಿ ಬಂದರು, ಯಾವ ಮನೆ ಹತ್ತಿರ ಬಂದಾಗ ಏನಾಯಿತು ಅನ್ನೋದು ಎಳೆಯಾಗಿ ನಮ್ಮ ಸಮೀರ್ ಅವರು ತಮ್ಮ ವಿಡಿಯೋದಲ್ಲಿ ಬಿಚ್ಚಿಟ್ಟಿದ್ದಾರೆ. ಇದಕ್ಕೆ ಬರೋದ್ರಲ್ಲಿ ಅನೇಕರು ಬಿಚ್ಚಿಟ್ಟಿದ್ದಾರೆ. ಭಾಳ ಸೂಕ್ಷ್ಮ ಒಂದು ಎಳೆ ದೃಷ್ಟಿ ಇಟ್ಕೊಂಡು ಇದು ಹೆಂಗೆ ಆಯಿತು ಅಂತ. ಅವು ಸಾಕ್ಷಿಗಳು ಸಿಗ್ತಾ ಇಲ್ಲ, ಅವು ಸಾಕ್ಷಿಗಳು ನಾಶ ಆಗಿ ಹೋಗಿದ್ದಾವೆ. ಆ ಹೆಣ್ಣುಮಗಳ ಮೇಲೆ ಆದಂಥ ಒಂದು ಘಟನೆ ಒಳಗೆ ಅಥವಾ ಒಂದು ದಾಳಿ, ಆ ಹೆಣ್ಣುಮಗಳ ಕೊಲೆ ಅಷ್ಟೇ ಅಲ್ಲ, ಏನು ಆಗಬಾರ್ದೆಲ್ಲ ಆಗಿದೆ.